ಅನ್ನದಾತ ಕನ್ನಡ ಸುದ್ದಿವಾಹಿನಿಗೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ಮುತ್ತೂರ ಹಾಲು ಉತ್ಪಾದಕರ ಸಹಕಾರ ಸಂಘ ಮುತ್ತೂರ ಆಡಳಿತ ಮಂಡಳಿ ಸದಸ್ಯರ ಚುನಾವಣೆ 2025 ಫಲಿತಾಂಶ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಮುತ್ತೂರ 5ರ ಆಡಳಿತ ಮಂಡಳಿ ಸದಸ್ಯರ ಚುನಾವಣೆ 2025ರ ಫಲಿತಾಂಶ ಪ್ರಕಟಗೊಂಡಿದೆ. ಸಾಮಾನ್ಯ ಕ್ಷೇತ್ರ ಮತದಾನದ ಮೂಲಕ ಆಯ್ಕೆಯಾದ ಅಭ್ಯರ್ಥಿಗಳು. ಸಾಮಾನ್ಯ ಕ್ಷೇತ್ರಕ್ಕೆ ನಡೆದ ಚುನಾವಣೆಯಲ್ಲಿ ಈ ಕೆಳಗಿನ ಅಭ್ಯರ್ಥಿಗಳು ಪಡೆದ ಮತಗಳ ಆಧಾರದ ಮೇಲೆ ಆಯ್ಕೆಯಾಗಿದ್ದಾರೆ. ಪದ್ಮಣ್ಣ ಪರಟಿ 524 ಮತಗಳು, ಮಾಂತಯ್ಯ ಕನ್ನೊಳ್ಳಿ 520 ಮತಗಳು, ರಾಮಸಾಬ ಪಡಸಲಗಿ 504 ಮತಗಳು. ಗಮನಿಸಿ, ಭೀಮು ಹಿಪ್ಪರಗಿ 400 ಮತಗಳು ಮತ್ತು ಶಂಕರಪ್ಪ ಹಿಪ್ಪರಗಿ 169 ಮತಗಳು. ಇವರು ಪದ್ಮಣ್ಣ ಪರಟಿ, ಮಾಂತಯ್ಯ ಕನ್ನೊಳ್ಳಿ ಮತ್ತು ರಾಮಸಾಬ ಪಡಸಲಗಿ ಅವರಿಗಿಂತ ಕಡಿಮೆ ಮತಗಳನ್ನು ಪಡೆದಿದ್ದಾರೆ. ಅವಿರೋಧವಾಗಿ ಆಯ್ಕೆಯಾದ ಆಡಳಿತ ಮಂಡಳಿ ಸದಸ್ಯರು ನಿಯಮ 14 G2 ಮತ್ತು 3ರ ಅನ್ವಯ ಹಿಂದುಳಿದ ವರ್ಗ ಅ, ಹಿಂದುಳಿದ ವರ್ಗ ಬ, ಮಹಿಳಾ ಹಾಗೂ ಪರಿಶಿಷ್ಟ ಪಂಗಡ ಕ್ಷೇತ್ರಗಳ ಅಭ್ಯರ್ಥಿಗಳು ನಿಯಮ 14 G2 ಮತ್ತು 3ರ ಅನ್ವಯ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರ ಹೆಸರುಗಳು ಹೀಗಿವೆ: ಸುಭಾಸ ಸಂಗಪ್ಪ ಅಡಹಳ್ಳಿ, ಶಿವಪುತ್ರ ಅಪ್ಪಯ್ಯ ಸ್ವಾಮಿ, ಪದ್ಮಣ್ಣ ವೆಂಕಪ್ಪ ಪರಟಿ, ಮಾಂತಯ್ಯ ಅಪ್ಪಯ್ಯ ಕನ್ನೊಳ್ಳಿ, ರಾಮಸಾಬ ಭೂಪಾಲ ಪಡಸಲಗಿ, ಶಂಕರಪ್ಪ ಗುರುಸಿದ್ದಪ್ಪ ಹಿಪ್ಪರಗಿ, ಹಣಮಂತ ಶಂಕರ ಘಡೆಪ್ಪನವರ, ಹಣಮಂತ ಅಡಿವೆಪ್ಪ ಧನಗರ, ಸುಭಾಸ ಪುಂಡಲೀಕ ಹಿಪ್ಪರಗಿ, ಶ್ರೀಮತಿ ಕಸ್ತೂರಿ ಚನ್ನಮಲ್ಲಪ್ಪ ಕಮತಿ, ಶ್ರೀಮತಿ ಲತಾ ಸಿದಗೊಂಡ ಆರಗಿ, ಪರಸಪ್ಪ ಮುತ್ತನ್ನ ಎಡಲ್ಲಿ. ಸಂಘದ ಕುರಿತು ಮಾಜಿ ಅಧ್ಯಕ್ಷರ ಮಾತು. ಮುತ್ತೂರ ಹಾಲು ಉತ್ಪಾದಕರ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರಾದ ಮಾನಿಂಗ ನಿಂಗಪ್ಪ ಧನಗರ ಅವರು ಮಾತನಾಡಿ, ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲ್ಲೂಕಿನ ಮುತ್ತೂರ ಗ್ರಾಮದ ಹಾಲು ಉತ್ಪಾದಕರ ಸಂಘದ 2025ರ ಚುನಾವಣೆ ಯಶಸ್ವಿಯಾಗಿ ನಡೆದಿದೆ ಎಂದು ತಿಳಿಸಿದ್ದಾರೆ. ಇಲ್ಲಿ ಸ್ಥಾಪನೆಯಾದ ಈ ಸಂಘವು ಸಂಸ್ಥಾಪಕರಾದ ಪಾಸಗೌಡ ಉಮ್ಮನಗೌಡ ಪಾಟೀಲ ಅವರಿಂದ ಮುನ್ನಡೆಸಿಕೊಂಡು ಬರಲಾಗಿದೆ. ಈ ಬಾರಿ 7 ಸಾಮಾನ್ಯ ಕ್ಷೇತ್ರಗಳಿಗೆ ಚುನಾವಣೆ ನಡೆದಿದ್ದು ಕೇವಲ 1 ಸ್ಥಾನಕ್ಕಾಗಿ ಮತದಾನ ನಡೆದಿದೆ. ಒಟ್ಟಾರೆ 7 ಜನ ಆಯ್ಕೆಯಾಗಿದ್ದಾರೆ. ಮುತ್ತೂರಿನ ಎಲ್ಲ ಹಾಲು ಉತ್ಪಾದಕರು ಗುರು ಹಿರಿಯರು ಸಂಘಕ್ಕೆ ಸಹಕಾರ ನೀಡಿ ಇಲ್ಲಿಯವರೆಗೆ ನಡೆಸಿಕೊಂಡು ಬಂದಿದ್ದಾರೆ. ಮುಂದೆಯೂ ಇದೇ ರೀತಿ ಸಂಘವನ್ನು ಮುನ್ನಡೆಸಿಕೊಂಡು ಹೋಗುತ್ತಾರೆ ಎಂಬ ವಿಶ್ವಾಸವನ್ನು ಮಾಜಿ ಅಧ್ಯಕ್ಷರು ವ್ಯಕ್ತಪಡಿಸಿದ್ದಾರೆ. ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ, ಅನ್ನದಾತ ಕನ್ನಡ ಸುದ್ದಿವಾಹಿನಿ, ಜಮಖಂಡಿ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಹಾಲು ಉತ್ಪಾದಕ ಸಹಕಾರಿ ಸಂಘದ ಚುನಾವಣೆ ನಡೆದಿದ್ದು 1985ರಲ್ಲಿ ಸ್ಥಾಪನೆಗೊಂಡ ಈ ಸಂಘವು ಸಂಸ್ಥಾಪಕರಾಗಿ ಪಾಸಗೌಡ ಉಮ್ಮನಗೌಡ ಪಾಟೀಲ್ ಅವರು ಈ ಸಂಘವನ್ನು ಮುನ್ನಡೆಸಿಕೊಂಡು ಬಂದಿದ್ದರು. ಅದೇ ಥರ ಈ ಸಲ ಚುನಾವಣೆ 7 ಕ್ಷೇತ್ರಕ್ಕಾಗಿ ಸಾಮಾನ್ಯ ಕ್ಷೇತ್ರದ 7 ಕ್ಷೇತ್ರಕ್ಕೆ ಚುನಾವಣೆ ನಡೆದಿದ್ದು, ಬರೀ ಒಂದು ಸೀಟಿನ ಸಲುವಾಗಿ ಚುನಾವಣೆ ನಡೆದಿತ್ತು. ಆ ಚುನಾವಣೆಯಲ್ಲಿ 7 ಜನ ಆಯ್ಕೆಯಾಗಿದ್ದಾರೆ. ಎಲ್ಲ ಮುತ್ತೂರಿನ ಗ್ರಾಮದ ಸಮಸ್ತ ಹಾಲು ಉತ್ಪಾದಕರು ಹಾಗೂ ಗುರು ಹಿರಿಯರು ಎಲ್ಲರೂ ಸಹಕಾರ ಕೊಟ್ಟ ಅಲ್ಲಿ ಇಲ್ಲಿ ತನ ಈ ಸಂಘವನ್ನು ನಡೆಸ್ಕೊಂಡು ಬಂದಾರ. ಇನ್ನು ಮುಂದನೂ ಈ ಥರ ಸಂಘ ನಡ್ಸ್ಕೊಂಡು ಹೋಗ್ತಾರ ಅಂತ ಹೇಳಿ ನಾನು ಮಹಾಲಿಂಗ ನಿಂಗಪ್ಪ ಧನಗರ ಹಿಂದಿನ ಅಧ್ಯಕ್ಷರು ಹಾಗೂ ಸದಸ್ಯರಾಗಿ ಈ ಸಂಘದಲ್ಲಿ ಕೆಲಸ ಮಾಡಿರ್ತೇನೆ. ಆದ್ದರಿಂದ ತಮ್ಮೆಲ್ಲರಿಗೂ ವಂದನೆಗಳನ್ನು ತಿಳಿಸುತ್ತಾ ಈ ಸಂಘವು ಇದೇ ರೀತಿ ಮುನ್ನಡೆಯಲಿ ಅಂತ ಹೇಳಿ ವಂದನೆಗಳು. ಅವರ ನಡೆ ಏನ್ರಿ ಮುಂದಿಂದ ಡೇರಿಗಾಗಿ ಅವರ ನಡೆ ಏನು? ಈ ಸಲ ಈಗೇನು ಆರಿಸಿ ಬಂದಾರ ಇವ್ರಿಗೆಲ್ಲರಿಗೂ ಒಂದು ಸೂಚನೆ ಕೊಡುವುದು ಏನಂದ್ರೆ, ಈಗ ಹೆಂಗೆ ಹಿಂದೆ ಎಲ್ಲರೂ ಅದನ್ನು ಮುನ್ನಡೆಸ್ಕೊಂಡು ಬಂದಾರಲ್ಲ, ಅದೇ ರೀತಿ ಈ ಆರಿಸಿ ಬಂದ ಸದಸ್ಯರು ಎಲ್ಲರೂ 13 ಜನ ಎಲ್ಲರೂ ಕೂಡಿ ಆ ಸಂಘವನ್ನು ಸರಿಯಾಗಿ ಮುನ್ನಡೆಸ್ತೀರಿ ಅಂತೇಳಿ ಗ್ರಾಮದ ಜನ ತಮ್ಮ ಮ್ಯಾಲೆ ವಿಶ್ವಾಸ ಇಟ್ಟಾರ. 5 ವರ್ಷಗಳವರೆಗೆ ತಾವು ಈ ಸಂಘವನ್ನು ಸರಿಯಾಗಿ ಮುನ್ನಡೆಸಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ನಮಸ್ಕಾರ ಅನ್ನದಾತ ವೀಕ್ಷಕರೇ, ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ, ವ್ಯಥೆ, ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾ ಬದ್ಧ. ಹಳ್ಳಿಗಳಿಂದ ದಿಲ್ಲಿಯವರೆಗೆ, ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ, ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ. ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ, ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ. ಜೈ ಕಿಸಾನ್.